ವೆಲ್ಕಮ್ ಬ್ಯಾಕ್ ಅಶ್ವದ್ ಯೂಟ್ಯೂಬ್ ಚಾನಲ್. ಏನು ಈ ಥರ ಹುಚ್ಚಿ ಥರ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಮ್ಮ ಮನೆ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಸೀಮಂತ ಏನು 1 ವೀಕ್ ಅಷ್ಟೇ ಇರೋದು. ಜಸ್ಟ್ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮ ಮಮ್ಮಿನ ಕರೆಸಿದ್ದೀನಿ. ನನ್ನ ಮಗ ನಮ್ಮ ಮಮ್ಮಿ ಈಚೆ ಪಾತ್ರೆ ಬೀಳುತ್ತವ್ರೆ. ನಾನು ನಮ್ಮ ಮನೆ ತೋರಿಸ್ತೀನಿ ನೋಡಿ, ಎಷ್ಟು ಗಲೀಜಾಗಿದೆ ಅಂತ ತೋರಿಸ್ತೀನಿ ರೀ. ನೋಡಿ ಇಲ್ಲಿ ಬಟ್ಟೆಗಳು, ಇಲ್ಲಿಂದ ಬಟ್ಟೆ ಒಗೆಯಬೇಕು, ಇದನ್ನ ಬಟ್ಟೆ ಹಾಕಬೇಕು. ಅಡುಗೆ ಮನೆ ನೋಡ್ಬಿಟ್ರಂತೂ ಗಾಬರಿನೇ ಆಗಿದ್ರು. ಅಟ್ಲೀಸ್ಟ್ ಇದು ಕ್ಲೀನಾಗೈತೆ. ಈ ಕಡೆ ಅಂತೂ ಏನೂ ಇಲ್ಲ, ಅದನ್ನ ನೀಟಾಗಿ ಸೆಟ್ ಮಾಡಬೇಕು. ಸೊ ನಮ್ಮ ಮಮ್ಮಿನ ತೋರಿಸ್ತೀನಿ. ಪಾಪ ನಮ್ಮ ಮಮ್ಮಿ ಬೆಳಗಕ್ಕೆ ಅಂತ ಬಂದ್ಮೇಲೆ ಕರ್ಸ್ಕೊಂಡಿದ್ದೀನಿ. ಇಲ್ಲೆಲ್ಲ ಹಂಗೆ ಬಿಸಾಕಿದ್ದೀನಿ. ಬಂದೆ ಲಡ್ಡು. ಟೆರಸಲ್ಲಿ ಎಷ್ಟೆಲ್ಲ ಇಟ್ಟಿದ್ದೀನಿ ನೋಡಿ. ನಾನೇನು ಸಾಮಾನು ಅಷ್ಟೊಂದು ತರಿಸಲ್ಲ, ಬಟ್ ಆದರೂ ಸಾಮಾನು ಇದ್ದೇ ಇರುತ್ತೆ. ಈ ಕ್ರೆಡಲ್ಲಿ ಯೂಸ್ ಮಾಡ್ಕೊಂಡು ನಾನು ಮನೆ ಕ್ಲೀನ್ ಮಾಡಬೇಕೀಗ. ಇದು ಕಸ ಇದೆ ಇಷ್ಟೊಂದು. ಅಲ್ಲಿ ಖಾರದ ಪುಡಿ ಸಾಮಾನಿಟ್ಟೆ ನೋಡಿ. ನಮ್ಮ ಮಮ್ಮಿ ಏನಕ್ಕೆ ಬಂದೆ ಮಮ್ಮಿ ಮಗಳ ಮನೆಗೆ? ನೋಡಿ ನನ್ನ ಮಗ ಮತ್ತು ನಮ್ಮ ಮಮ್ಮಿ ಇಬ್ಬರು ಕ್ಲೀನ್ ಮಾಡ್ತಾವ್ರು ಇಷ್ಟು ಪಾತ್ರೆಗಳನ್ನ. ಇದೆಲ್ಲ ಮುಗಿಸೋಷ್ಟೊತ್ತಿಗೆ ನಾನು ಅಡುಗೆ ಮನೆ ಕ್ಲೀನ್ ಮಾಡಿರಬೇಕು. ಅದ್ರ ನೆಕ್ಸ್ಟ್ಗೆ ನಾನು ರೂಮ್ಗೆ ಹೋಗ್ತೀನಿ. ದೇವ್ರ ಮನೆ ಆಲ್ಮೋಸ್ಟ್ ಮೊನ್ನೆನೇ ಕ್ಲೀನ್ ಮಾಡ್ಕೊಂಡಿದ್ದೆ, ಆ್ಯನಿವರ್ಸರಿ ಅಂತ. ಸೊ ಹಾಯ್ ಮಾಡು ಮಮ್ಮಿ, ಪಾತ್ರೆ ಬಿಡೋದಕ್ಕೆ ಬಾಯ್ ಅಂತೆ. ಹೊಡೆದಾಕ್ಬಿಟ್ಟ ಜೀವನದಲ್ಲಿ ಎಲ್ಲ ಹೊಡೆದಾಕದ ಮುರಿದಾಕದೆ. ಈ ನನ್ನ ಮಗನೂ ಅಷ್ಟೇ, ಹೊಡೆದಾಕೋದು ಮುರಿದಾಕೋದಲ್ಲೇನಾ? ಸರಿ ಗೈಸ್, ರೆಡಿ ಮಾಡ್ತಾ ವಿಡಿಯೋ ಮಾಡೋಣ. ಮನೆ ಕ್ಲೀನಿಂಗ್ ಎಲ್ಲ ಹೆಂಗಾಯ್ತು ಅಂತ. ಇನ್ನು ಸಾಮಾನು ಏನೂ ತರಿಸಿಲ್ಲ ಮನೆಗೆ ತರಿಸ್ಬಿಟ್ಟಾದ್ಮೇಲೆ ಕ್ಲೀನ್ ಮಾಡಿ ಸೆಟಪ್ ಮಾಡಬೇಕು. ರೂಮ್ ತೋರಿಸ್ತೀನಿ. ಒಂದು ಚಿಕ್ಕ ಮನೆನೂ ಚೊಕ್ಕವಾಗಿ ಇಟ್ಕೊಳ್ಳಲ್ಲ ನಾನಂತೂ. ಗಲೀಜಾಗಿ ಹಂಗೆ ಮಾಡ್ತೀನಿ, ಬಟ್ ಆ ಲೆವೆಲ್ಗೆಲ್ಲ ಮಾಡಲ್ಲ. ತೋರಿಸ್ತೀನಿ ನೋಡಿ. ಇನ್ನು ರಗ್ಗೆಲ್ಲ ಮಡ್ಚಾಕ್ಬೇಕು, ಮೇಲಿರೋದೆಲ್ಲ ತೆಗ್ದಾಕ್ಬೇಕು. ಸಖತ್ತು ಏನದು ಟೆನ್ಷನ್ ಆಗ್ತೈತೆ, ಎಷ್ಟು ಗಂಟೆಗೆ ಮುಗಿಸ್ತೀವೋ ಅಂತ. ಇವಾಗ ಹೋಗಿ ರಗ್ಗೆ ತಾಕ್ಬಿಟ್ಟು ಒಣಗಾಕ್ಬಿಟ್ಟು ಅನ್ನ ಸಾಂಬಾರು ಎಲ್ಲ ಮಾಡಬೇಕು. ನೋಡೋಣ, ಫಸ್ಟ್ ಇಷ್ಟು ಕೆಲಸ ಮುಗಿಸ್ಕೊಳ್ಳೋಣ. ನೋಡಿ ಟ್ಯಾಬ್ಲೆಟ್ಸ್ಗಳನ್ನ ಇಲ್ಲಿ ಅರ್ಧ ಸಾಮಾನು ತಂದಿದ್ದೀನಿ. ಅರ್ಧ ಸಾಮಾನು ತರಬೇಕು. ನೋಡೋಣ, ಒಂದು ವೀಕಲ್ಲಿ ಇವತ್ತೇನಾಗುತ್ತೆ ಅದನ್ನು ಮಾತ್ರ ತೋರಿಸ್ತೀನಿ, ಆಯಿತಾ? ಸೊ ಲೆಟ್ಸ್ ಗೋ ಕ್ಲೀನಿಂಗ್. ಫ್ರೆಂಡ್ಸ್, ನನ್ನ ಗಂಡ ಈಗ ಬಂದವನೆ. ಈ ನನ್ನ ಮಗ ಅಂತೂ ಒಂಚೂರು ಹೆಲ್ಪ್ ಮಾಡ್ಕೊಟ್ಟಿಲ್ಲ. ಈಗ ಬಂದ್ಬಿಟ್ಟು ಇದೆಲ್ಲ ಇಷ್ಟು ಕಷ್ಟದಲ್ಲಿ ಸಂಸಾರ ಮಾಡ್ತಿದ್ಯಾ ಅಂತೆ. ಈಗ ಅಡುಗೆ ಮನೆ ಅರ್ಧ ಕ್ಲೀನ್ ಮಾಡಿದ್ದೀನಿ, ಒಂದು 10 ನಿಮಿಷ ಕ್ಲೀನ್ ಆಗಿಬಿಡುತ್ತೆ. ಇದೆಲ್ಲ ಏನೇನು ಬೇಕು ಬೇಡ ಎಲ್ಲ ಕಿತ್ತು ಎಸೆಯೋದೆ. ಇವನು ವೇಸ್ಟ್ ಏನು ಹೆಲ್ಪ್ ಮಾಡ್ಕೊಡ್ತಾ ಇಲ್ಲ. ಅನ್ಬಿಟ್ಕೊಂಡು ಹೆಂಗೆ ನೋಡ್ತಾವ್ ನೋಡು. ಯಾರೋ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ರು ಇವ್ನು ಸ್ಮೈಲ್ ಚೆನ್ನಾಗದೆ ಅಂತ. ಅಬ್ಬಾ ನಿಂದೆ ಹುಡುಗಿ ಅಂತ ಅಲ್ಲ ಬಿಡು. ಸೊ ಪ್ರಮೋಷನ್ ಅಣ್ಣಂಗೆ. ಸೊ ಪ್ಲೀಸ್ ಹೆಲ್ಪ್ ಮಾಡ್ರಲ್ಲ ಬೇಗ. ನಮ್ಮ ಮಮ್ಮಿ ಪಾಪ ಇದನ್ನು ಮಾಡಿ ಅಲ್ಲಿ ಈಚೆ ಅಷ್ಟೊಂದು ಪಾತ್ರೆ ಎಲ್ಲ ಬೆಳಗ್ತಾ ಇತ್ತು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಟೈಮ್ ಈಗ ಕರೆಕ್ಟಾಗಿ 2:20. ಆಂಟಿಗೆ ಕರ್ಸಿರೋದು ಕೆಲಸ ಏಂತಕ್ಕೆ ಅಂದ್ರೆ ಐಶೋಕಿಗೆ ಕೆಲಸ ಮಾಡಕ್ಕಾಗಲ್ಲ, ಅದಕ್ಕೆ ಕರ್ಸಿರೋದು. ಹುಡುಗ ಮನೆ ಎಷ್ಟು ಕೆಲಸ ಮಾಡ್ತಾ ಇದೆ ಯಪ್ಪ. ನಾನ್ ಮಾಡೋದ್ ಐಶೋಕ ನೋಡಿ, ಒಂದ್ ನಿಮಿಷ ಹಂಗೆ ಟರ್ನ್ ಮಾಡಿದ್ರೆ ಗೊತ್ತಾಯ್ತದೆ. ವರ್ಷ ಮತ್ತೆ ಚೆಲ್ಬಿಟ್ಕೊತದೆ. ಈಗ ಅದನ್ನ ತೋರಿಸ್ಬೇಕು ನಾನು. ಎಲ್ಲ ಕ್ಲೀನ್ ಆಯ್ತು, ಅದೊಂದು ಕ್ಲೀನ್ ಮಾಡ್ಬೇಕೀಗ. ಸೊ ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಂಜೆ ಆಗುತ್ತೆ. ಟೈಮ್ ನೋಡ್ಕೊಳ್ಳಿ, ಈಗ 2:15. ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಆಯ್ತದೆ 3 ಗಂಟೆ. ದಬಾಕ್ 6:30 ಟೈಮ್. ಏನು ಗೊತ್ತಾ, ಈ ಪೋರ್ಷನ್ಸ್ ಎಲ್ಲ ಮುಗೀತು. ಇದೆಲ್ಲ ಕ್ಲೀನ್ ಮಾಡಿಟ್ಟೆ. ಇನ್ನೂ ಇದೆಲ್ಲ ಫಿಕ್ಸ್ ಮಾಡಿಲ್ಲ. ಇದೆಲ್ಲ ಇನ್ನೂ ಫಿಕ್ಸ್ ಮಾಡಿಲ್ಲ. ಮಾಡಿ ಏನಾ ವಿಡಿಯೋ ಮಾಡಕ್ಕೆ ನಿಲ್ಸ್ಕೊಂಡಿದ್ದಾನಂತೆ. ಕೆಲಸ ಮಾಡ್ತಾರದು ಕಣ್ ಕಾಣ್ತಲ್ಲ ಮಮ್ಮಿ. ಎಂಥ ಏನ್ ಗೊತ್ತಾ, ಇಷ್ಟೆಲ್ಲ ನಂದು ರೂಮ್ದು ಆಯ್ತಾ. ಇಷ್ಟು ಗಲೀಜೆಲ್ಲ ರೂಮ್ದೆ ಮೇಲಿತ್ತಲ್ಲ ಅದ್ರದ್ದು ಒಂದಷ್ಟು ಮೆಮೊರಿ ಸಿಕ್ತು. ಮೊದಲು ಇದೆಲ್ಲ ಏನ್ ಹೇಳ, ಅಟ್ಲೀಸ್ಟ್ ಕ್ಯಾಪ್ನಿಸ್ಕೋದು. ಲವ್ ಮಾಡ್ಬೇಕಂತ ನನಗೆ ಚಾಕ್ಲೇಟ್ಗಳು
ಚಾಕ್ಲೇಟ್ ಕೊಟ್ಟಿದ್ದು ಕವರ್ನೆಲ್ಲ ಹಂಗೆ ಮಡಿಕೊಂಡಿದ್ದೀನಿ ಇನ್ನೂ ಹಿಂದೆಗಡೆ ಯಾರು ಕೂತವ್ರು ಗೊತ್ತಾ? ಅವ್ರ ಅಮ್ಮ ಕೂತೈತೆ. ಕೇಳಿಸ್ಕೊಂಡೆ ಅದ ಆ ಫೋಟೋದ ನಮ್ಮ ಮಮ್ಮಿಗೆ ಇವನ್ ಹಿಂಗೆ ಪ್ಯಾಕ್ ಮಾಡ್ತಾ ಇದ್ದೆ ಹಾಸ್ಟೆಲಲ್ಲಿ. ಇವನ್ ಹಾಸ್ಟೆಲ್ಗೆ ನನಗೆ ಕೊಟ್ಟಿದ್ದ ಗಿಫ್ಟ್ ಆಗಿ ಏನೋ ಪಾಪ ಲವ್ ಜಾಸ್ತಿ ಆಗಿ ಜ್ಞಾಪಿಸ್ಕೊಂಡ್ರೆ ಆ ಫೋಟೋ ನೋಡ್ಲಿ ಅಂತ ಕಡ ನಮ್ಮ ಮಮ್ಮಿ ಲಗೇಜ್ ಪ್ಯಾಕ್ ಮಾಡ್ಬೇಕಾದ್ರೆ ಆ ಫೋಟೋ ನೋಡ್ಬಿಡ್ತು. ಮಮ್ಮಿ ಏನ್ ರಿಯಾಕ್ಷನ್ ಕೊಟ್ಟಿದ್ದ? ಇವ್ಳಿಗೆ ಏನ್ ಮಾಡಕ್ ಕೇಳ್ಬೇಡ, ತೋರ್ಸು ಅನ್ಕೊಂಡು ಏನ್ ಕಿತ್ಕೊಂಡ್ ಜಗಳ ಎಲ್ಲ ಆಡ್ತಿತ್ತ ಮಮ್ಮಿ. ಅಯ್ಯೋ ಅದು ಇನ್ನೊಂದು ತೋರಿಸ್ತೀನಿ ನೋಡಿ, ಸ್ಪೆಷಲ್. ಇದ್ರಲ್ಲಿ ಏನೈತೆ ಗೊತ್ತಾ, ನಂದು ನನ್ ಗಂಡದು ಮದುವೆ ಹಾರ ಐತೆ. ಏನ್ ಹಾರ ಐತೇನೋ ರೆಸೈನ್ ಆರ್ಟ್ ಮಾಡಿಸ್ಬೇಕು ಅಂತ ಇಟ್ಕೊಂಡಿದ್ದೆ, ಅದು ಹೋಯ್ತು. ಹಂಗೆ ಇಟ್ಕೊಂತೀನಿ. ಬಟ್ ಸ್ಟಿಲ್ ಯಾವಾಗಾರ ಆಪರ್ಚುನಿಟಿ ಬಂದ್ರೆ ಇದನ್ನ ಮಾಡಿಸ್ತೀನಿ, ಬಿಡಲ್ಲ. ನನ್ನ ಗಂಡ ನೋಡಿಲಿ ಕಳ್ಳ ಕೂತ ಅಲ್ಲ, ಇಲ್ಲಿ ನೋಡಿಲಿ ನನ್ ಮಗ ಎಷ್ಟು ವರ್ಷ ನಮ್ಮ ಎಷ್ಟು ತಿಂಗಳ ಅದೊಂದ್ 5-6 ತಿಂಗಳಲ್ಲಿದ್ದಾಗ ಇದು ಮತ್ತೆ ದೊಡ್ಡದಾಗ ಏನೋ ನನ್ ಮಗ ಎಲ್ಲೋ ಆಚೆ ಹೊಡೈತೀನಿ ಅಂತ ಇದು ಎಲ್ಲ ತರ್ಸಿಟ್ಟವ್ರೆ. ಒಂದು ಯೂಸ್ ಇಲ್ಲ ಈಗ. ಎಣ್ಣಗಾಯ್ತದೆ. ಸರಿ ಆಫ್ ಮಾಡೋದಾಗ್ತಿ, ಜೀವನ ಸಾಕಾಗೈತೆ. ನನ್ ಗಂಡ ನನ್ನ ಹತ್ರನೇ ದುಡ್ಡಿಸ್ಕೊಂಡು ಹೋಗಿ ಕೊಡ್ಸಿದ್ದ ಆ ಗೊಂಬೆ. ಎಲ್ಲವ ತಗೊಬಂದಿದ್ದ? ಅಯ್ಯಪ್ಪ ಸ್ವಾಮಿಗೆ ಹೋದಾಗ ತಗೊಬಂದಿದ್ದು. ನನಗೆ ಅಂತ ಫಸ್ಟ್ ಎಷ್ಟು ಎಮೋಷನ್ ಐತೆ ಗೊತ್ತಾ ಇದ್ರಲ್ಲಿ. ನಮ್ಮ ಅಣ್ಣ ಜಗಳಾಡಿ ಇದನ್ನೆಲ್ಲ ರುದ್ದಾಕ್ಬಿಟ್ಟಿದ್ದ. ಮಾತಾಡಕ್ ಬಿಡೋದ ಹುಡುಗನು. ಇದೆಲ್ಲ ಜಗಳ ಆಡಿ ತುಂಬಿಡಮ್ಮ ನನ್ ಗಂಡ ಕೊಡ್ಸಿರೋದು ಕೊಡಲಿ ನಿಮ್ಮ ಅಪ್ಪ ಕೊಡ್ಸಿದ್ದು ಕಮಾಲೆ. ಸೊ ಅಷ್ಟು ಮೆಮೊರೀಸ್ಗಳಿದೆ ಅದ್ರಲ್ಲಿ. ನಮ್ಮ ಅಣ್ಣ ಜಗಳ ಆಡಿ ಅದೆಲ್ಲ ಕಿತ್ತು ಬಿಸಾಕಿದ, ಮತ್ತೆ ಹೋಗಿ ರಿಪೇರಿ ಮಾಡಿಸ್ಕೊ ಬಂದು ಇಟ್ಕೊಂಡಿದೆ ಅದನ್ನ. ಸೊ ತರ ಮೆಮೊರೀಸ್ಗಳಿವೆ, ಎಲ್ಲ ನೋಡ್ತಾ ಇದ್ದಾರೆ. ಇವೆಲ್ಲ ನೋಡಿ ಹೆಲ್ಮೆಟ್ಗಳು ನಮ್ಮ ಮನೇಲಿ ಎಷ್ಟವೆ ಅಂದ್ರೆ ನಿಜವಾಗ್ಲೂ ಇದೆಲ್ಲ ಫುಲ್ಫಿಲ್ ಮಾಡೋಷ್ಟೊತ್ತಿಗೆ ಟೈಮ್ 9:30. ಅಡುಗೆ ಕೂಡ ಏನೂ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಆಚೆಯಿಂದ ತರಿಸಿದ್ದಾರೆ. ಪಾಪ ನಮ್ಮ ಮಮ್ಮಿನೂ ಕಾಳುಗಳನ್ನೆಲ್ಲ ಸಪ್ರೇಟ್ ಮಾಡಿ ಹಾಕ್ತಾ ಇದ್ದಾರೆ. ಬಾಕ್ಸ್ ಒಂದು ಜೋಡಿಸಿದ್ರೆ ಮುಗೀತು. ಈ ಮನೆ ಕ್ಲೀನಿಂಗ್ ಸವಾಸ ನಿಜವಾಗ್ಲೂ ಸಾಕಪ್ಪ, ಸಾಕು ಅನ್ಸುತ್ತೆ. ಮಮ್ಮಿ ಏನು ಅನ್ನಿಸ್ತೈತೆ ಮಮ್ಮಿ? ಸೊ ಇವಾಗ ಆ ಬಾಕ್ಸ್ ಎಲ್ಲ ಅಲ್ಲಿ ಇಲ್ಲಿ ಜೋಡಿಸ್ಬೇಕು. ಇವಾಗೆಲ್ಲ ನೀಟಾಗಿ ಮಾಡಿಟ್ಟಿದ್ದೀನಿ, ಏನು ಕೂಡ ಇಲ್ಲ. ಸೊ ನೋಡಿ ಎಷ್ಟು ಚಂದ ಮಾಡಿಟ್ಟಿದ್ದೀನಿ. ಇದೆಲ್ಲ ಹಂಗಂಗೆ ಐತಿ. ಇದು ಆಮೇಲೆ ಮಾಡ್ಕೊತೀನಿ ನಾಳೆ. ಇದನ್ನು ಮಾತ್ರ ಇವಾಗ ಸೆಟಪ್ ಮಾಡಬೇಕು. ಮೇಲೆಲ್ಲ ಸೆಟಪ್ ಮಾಡಿ ಇಟ್ಟಾಯ್ತು ಆಲ್ರೆಡಿ. ಇದನ್ನು ಮಾತ್ರ ಸೆಟಪ್ ಮಾಡಬೇಕು ಇವಾಗ ಒಂದು